ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ರು. ಪೂರ್ತಿ ಶಾಲೆನೇ ಅದು ಶಾಲೆಗೆ ಬಂದಾಗ ನಾನು ಇವತ್ತು ಡಿಫೆನ್ಸಿಗೆ ಕೊಟ್ಟಿರೋ ಹಣ 50 ವರ್ಷದ ಹಿಂದಿನ ವಿಚಾರವಾಗಿ, ಗಟ್ಟಿಯಾಗಿ ನಿಧಾನಕ್ಕೆ 50 ವರ್ಷದ ಹಿಂದಿನ ವಿಚಾರ ಇದು. ಆಗ ಕೇವಲ ಟಿ ವಿಗಳಲ್ಲಿ ಮಾತ್ರ ಟಿ ವಿ ಇರಲಿಲ್ಲ, ರೇಡಿಯೋಗಳಲ್ಲಿ ಮಾತ್ರ ಈ ವಿಚಾರವಾಗಿ ಮಾತಾಡ್ತಾಯಿದ್ರು. ಏನು ಅಂದರೆ, ದೇಶದ ಗಡಿ ಕಾಯ್ತಕ್ಕಂಥ ಯೋಧರು ಎಷ್ಟು ಕಷ್ಟಪಡ್ತಾರೆ. ಅವರು ತಂದೆ ತಾಯಿಗಳು ವಯಸ್ಸಾದರು, ಅವ್ರ ಹೆಂಡತಿ ಮಕ್ಕಳು ಕೂಡ ಆರೋಗ್ಯ ವಿಚಾರ ಮಾಡಬೇಕು ಅಂದರೆ ಅವರು 3-4 ಕಿಲೋಮೀಟ್ರ್ ದೂರದಿಂದ ಇಳಿದು ಬಂದು ಕಡಿದಾದ ಬೆಟ್ಟಗಳಿಂದ ಇಳಿದು ಬಂದು ಅವರು ವಿಚಾರ ಮಾಡೋದು. ಅಂಥ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಅಂದ್ಬಿಟ್ಟು ರೇಡಿಯೋದಲ್ಲಿ ನ್ಯೂಸ್ಗಳು ಬರ್ತಾಯಿತ್ತು. ಆಗ ನನಗೆ ಮನಸ್ಸಿಗೆ ತುಂಬ ನೋವಾಗ್ತಿತ್ತು ಅವರ ಚರಿತ್ರೆಯನ್ನು ಕೇಳಿ. ಆಗ ನಾವಿಂದ ಏನಾದರೂ ದೇಶಕ್ಕೆ ಏನಾದರೂ ಸೇವೆ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಭಾವನೆ ಬಂತು ಈಗ 50 ವರ್ಷದ ಹಿಂದೆ. ಆಗ ಅದು ಮನಸ್ಸಿನಲ್ಲಿ ಹಾಗೇ ಇತ್ತು, ಅದು ಕ್ವಶನ್ ಮಾರ್ಕ್ ಆಗಿ. ಯಾವಾಗ ನಾನು ದಯಾಮರಣದ ಹೋರಾಟಕ್ಕೆ ನಿಂತ್ಕೊಂಡೆ, ಆವಾಗ ಹಣದ ಅವಶ್ಯಕತೆ ಬಂತು. ಅನೇಕ ಜನರು ಗಣ್ಯರು, ದಾವಣಗೆರೆ ಗಣ್ಯ ವ್ಯಕ್ತಿಗಳೆಲ್ಲ ಕೊಡೋದಕ್ಕೆ ಬಂದರು. ಅವರಿಂದ ಯಾರಿಂದನೂ ನಾನು ಇಸ್ಕೊಳ್ಳಲಿಲ್ಲ. ಆ ಒಂದು ಹೋರಾಟದ ಉದ್ದೇಶಕ್ಕೋಸ್ಕರ ನಾನು ಒಂದು ಮನೆಯನ್ನು ಮಾರಿದೆ. ಆ ಮನೆ ಮಾರಿದಾಗ 6 ಲಕ್ಷ ರೂಪಾಯಿಯನ್ನು BSF ನಿಧಿಗೋಸ್ಕರ ಅದನ್ನು ಮೀಸಲಾಗಿ ಇಟ್ಟುಬಿಟ್ಟೆ, ಅದನ್ನು ಕೊಡಬೇಕು ಅಂತ ಹೇಳಿ. ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಮತ್ತು ಈ ಹೋರಾಟದಲ್ಲಿ ಜಂಜಾಟದಲ್ಲಿದ್ದೆ. ಈ ಹೋರಾಟದಿಂದ ನನಗೆ BP ಬಂತು, ಶುಗರ್ ಬಂತು, ಸ್ಲಿಪ್ ಡಿಸ್ಕ್ ಆಯಿತು, ಕ್ಯಾನ್ಸರ್ ಬಂತು. ಹುಷಾರಿದ್ದಾಗ ಮಾಡೋದು, ಪ್ರಚಾರ ಮಾಡೋದು, ಆಮೇಲೆ ಸುಧಾರಿಸ್ಕೊಳ್ಳೋದು, ಹಿಂಗಾಯಿತು. ಅದ್ರ ಕಡೆ ಗಮನ ಕೊಡಲೇ ಇಲ್ಲ. ಆ 6 ಲಕ್ಷ ರೂಪಾಯಿನ ಆಗಲೇ ವೈರಲ್ ಆಗಿತ್ತು, ಪೇಪರ್ಗಳಲ್ಲೆಲ್ಲ ವೈರಲ್ ಆಗಿತ್ತು. ಆದರೂ ನಾನು ಅದನ್ನು ಕೊಡೋಕ್ಕೆ ಹೋಗಲಿಲ್ಲ. ಈಗ ಅದು ರೌಂಡ್ ಫಿಗರಾಗಿ 10 ಲಕ್ಷ ಕೊಡಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಈಗ ಅದನ್ನು ದೇಶಕ್ಕೆ ಕೊಟ್ಟು ಒಂದು ಋಣಮುಕ್ತರಾಗಬೇಕು ಅಂತಂದ್ಬಿಟ್ಟು ಇತ್ತು. ಈಗ ನನಗೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಾಯಿದೆ. ಆದಷ್ಟು ಜಲ್ದಿ ಕೊಟ್ಟು ಋಣಮುಕ್ತ ಆಗಬೇಕು ಅನ್ನೋದು ಅನೇಕ ವಿಚಾರಗಳು ಮಾಡಿದ್ದೆ. ನಮ್ಮ ಶಿವೇಗಿ ಸ್ವಾಮಿಗಳು, ಈ ಗಂಗಾಧರ ಸ್ವಾಮಿಗಳು ಇವರ ಕೈಲಿ ಕೊಟ್ಟರೆ ಅದನ್ನು ಮುಟ್ಟಿಸ್ತಾರೆ ಅಂತಕ್ಕಂಥ ಭಾವನೆಯಿಂದ ಗುರುಗಳಿಂದ ಹೋಗಿತ್ತು. ಗುರುಗಳು ದಾರಿ ತೋರಿಸಿದ್ರು. ಗುರುಗಳ ಕೈಯಿಂದ ಅದು ಇವತ್ತು ದೇಶಕ್ಕೋಸ್ಕರ ಹೋಗ್ತಾ ಇದೆ. ಅದು ನನಗೆ ಖುಷಿ ತಂದಿದೆ. ಇಷ್ಟು ನನ್ನ ಮಾತುಗಳು. ಥ್ಯಾಂಕ್ ಯು. ಓಕೆ. ರೆಡಿ.